ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ತಂದೆ ತಾಯಿಗೆ ಮಕ್ಕಳು ಅಂದ್ರೆ ಪ್ರಪಂಚ. ಅದು ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳನ್ನ ತಮ್ಮ ಕನಸಿನ ಕೂಡಿಗಳು ಅಂತ ಸಾಕ್ತಾರೆ. ಪ್ರತಿ ಮಕ್ಕಳನ್ನು ತಮ್ಮ ಸರ್ವಸ್ವ ಅಂತ ನೋಡ್ಕೊಳ್ತಿರ್ತಾರೆ. ಆದ್ರೆ ಹೆಣ್ಮಕ್ಳು ಅಂದಾಗ ಅಪ್ಪಂದರಿಗೆ ಎಕ್ಸ್ಟ್ರಾ ಕೇರ್, ಕಾಳಜಿ ಜಾಸ್ತಿ, ಪ್ರೀತಿ ಜಾಸ್ತಿ. ಹೆಣ್ಮಕ್ಳಿಗೆ ತೋರಿಸುವಷ್ಟು ಪ್ರೀತಿ ಗಂಡ್ಮಕ್ಳಿಗೆ ತೋರಿಸೋದಿಲ್ಲ. ಇದು ಬಹುತೇಕ ಅಪ್ಪಂದಿರ ಕತೆ. ಯಾಕಂದ್ರೆ ಅಪ್ಪ ಅನ್ನೋ ಜೀವವೇ ಹಾಗೆ ಬಿಡಿ. ಅಪ್ಪ ಮಗಳ ಬಂಧನವನ್ನ ಆ ಭಗವಂತ ಆ ರೀತಿ ಸೃಷ್ಟಿ ಮಾಡಿದ್ದಾನೆ ಅನ್ಸುತ್ತೆ. ಪ್ರತಿ ಹೆಣ್ಮಕ್ಳಿಗೂ ಅಪ್ಪನೇ ಪ್ರಪಂಚ, ಅಪ್ಪನೇ ಸರ್ವಸ್ವ. ಅಪ್ಪನಿಲ್ಲದ ಹೆಣ್ಮಕ್ಳ ಜೀವನವನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ. ಹುಟ್ಟಿದ ದಿನದಿಂದ ಹಿಡಿದು ತೊದಲು ನುಡಿಯೋದ್ರಲ್ಲಿ, ಅಂಬೆಗಾಲಿಡೋದ್ರಲ್ಲಿ, ಕೊನೆಗೆ ಶಾಲೆಗೆ ಹೋಗೋದ್ರಲ್ಲಿ, ಆಮೇಲೆ ಮದುವೆ ವಿಷಯದಲ್ಲೂ ಅಪ್ಪನದ್ದೇ ತೀರ್ಮಾನ. ಮಗಳ ಬದುಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅಪ್ಪ ಅನ್ಸ್ಕೊಂಡವ ಮಗಳು ಹುಟ್ಟಿದಾಗ್ಲೇ ಪ್ಲಾನ್ ಮಾಡಿರ್ತಾನೆ. ನನ್ನ ಮಗಳ ಬದುಕನ್ನ ಹೀಗೆ ರೂಪಿಸ್ಬೇಕು ಅನ್ಕೊಂಡಿರ್ತಾನೆ. ಅದರಲ್ಲೂ ಮದುವೆ ಸಮಯ ಬಂತು ಅಂದ್ರೆ ಮುಗ್ದೇ ಹೋಯ್ತು ಬಿಡಿ. ಪ್ರಪಂಚದಲ್ಲಿರೋ ನೋವೆಲ್ಲ ಅಪ್ಪನ ಹೆಗಲೇ ಇರುತ್ತೆ. ಜೀವನದುದ್ದಕ್ಕೂ ಒಂದು ಹನಿ ಕಣ್ಣೀರನ್ನು ಹಾಕದೆ ತಂದೆ ಕಣ್ಣೀರಾಗಿ ಹೋಗ್ತಾನೆ. ಹೊಸ್ತಿಲು ದಾಟಿ ಹೋಗೋ ಮಗಳ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತು ಬಿಡ್ತಾನೆ. ಇಂಥ ಅಪ್ಪನ ಪ್ರೀತಿ ಬಹುತೇಕ ಹೆಣ್ಮಕ್ಳಿಗೆ ಸಿಕ್ಕಿರುತ್ತೆ. ನಟ ದಿಲೀಪ್ ರಾಜ್ ಮಕ್ಕಳಿಗೂ ಇಂತಹದ್ದೇ ಪ್ರೀತಿ ಸಿಕ್ಕಿತ್ತು. ಅಪ್ಪ ಅನ್ನೋದಕ್ಕಿಂತ ಒಂದೊಳ್ಳೆ ಫ್ರೆಂಡ್, ಒಬ್ಬ ಆಪ್ತ, ಒಬ್ಬ ಹಿತೈಷಿ, ಒಬ್ಬ ಜೊತೆಗಾರ, ಹೀಗೆ ಎಲ್ಲವೂ ಇವರ ತಂದೆ ಆಗೋಗಿದ್ರು. ಇಬ್ಬರು ಹೆಣ್ಣುಮಕ್ಕಳ ಪಾಲಿಗೆ ಅಪ್ಪನೇ ಪ್ರಪಂಚ. ನಟ ದಿಲೀಪ್ ರಾಜ್ಗೆ ಇಬ್ರು ಹೆಣ್ಮಕ್ಳು. ಮೊದಲನೇ ಮಗಳು ಅದಿತಿ, ಎರಡನೇ ಮಗಳು ಧೃತಿ. ಮೊದಲ ಮಗಳು ಈಗಾಗಲೇ ಡಿಗ್ರಿ ಮುಗಿಸಿದ್ದಾರೆ. ಎರಡನೇ ಮಗಳು ಈಗ ತಾನೇ ಕಾಲೇಜು ಜೀವನ ಶುರು ಮಾಡಿದ್ರು. 15 ದಿನದ ಹಿಂದಷ್ಟೇ ಕಾಲೇಜಿಗೆ ಜಾಯಿನ್ ಆಗಿದ್ರು. ಅಪ್ಪನನ್ನೇ ಸರ್ವಸ್ವ ಅನ್ಕೊಂಡಿದ್ದ ಹೆಣ್ಮಕ್ಳು ತಮ್ಮೆಲ್ಲ ಕನಸುಗಳ ದಾರಿಯನ್ನ ಅಪ್ಪನಲ್ಲಿ ಕಾಣ್ತಾ ಇದ್ರು. ಯಾಕಂದ್ರೆ ಎಲ್ಲಾ ಟೈಮ್ನಲ್ಲೂ ಹೆಗಲಾಗಿ ನಿಲ್ತಾ ಇದ್ದ ಜೀವ ಇದು. ಅಮ್ಮನಿಗಿಂತಲೂ ಅಪ್ಪ ಅಂದ್ರೆ ತುಂಬಾ ಪ್ರೀತಿ. ಆದ್ರೆ ವಿಧಿ ಇವರ ಬಾಳಲ್ಲಿ ಎಂದು ಮಾಸದಂತ ಗಾಯ ಮಾಡಿ ಹೋಗಿದೆ. ಅಪ್ಪ ಅನ್ನೋ ಪ್ರಪಂಚವನ್ನೇ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಹೆಣ್ಮಕ್ಳು ಇವತ್ತಿಗೂ ಕಣ್ಣೀರು ಹರಿಸೋದು ನಿಲ್ಸಿಲ್ಲ. ಮಗಳ ಆಸೆ ಈಡೇರೋದಿಕ್ಕೂ ಮೊದಲೇ ದಿಲೀಪ್ ರಾಜ್ ಹೊರಟು ಹೋಗಿದ್ದಾರೆ. ಅಪ್ಪನ ಮುಂದೆ ದೊಡ್ಡ ಸಾಧನೆ ಮಾಡಬೇಕು ಅನ್ಕೊಂಡಿದ್ದ ಮಗಳ ಕನಸಿಗೆ ದೊಡ್ಡದೊಂದು ಹೊಡೆತ ಬಿದ್ದಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ದಿಲೀಪ್ ರಾಜ್ ಅವರ ಇಬ್ರು ಮಕ್ಕಳು ಕೂಡ ಅಪ್ಪನಂತೆ ತುಂಬಾ ಜಾಣೆಯರು. ಮಕ್ಕಳು ಹೆಗಲೆತ್ತರಕ್ಕೆ ಬೆಳೆದ್ರು ಇವತ್ತಿಗೂ ಸೋಷಿಯಲ್ ಮೀಡಿಯಾ ಬಳಸಲ್ಲ. ಅಮ್ಮನ ಅಕೌಂಟ್ ನಲ್ಲೇ ಅಪ್ಪನ ನೆನೆದು ದುಃಖ ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳ ಮೇಲೆ ದಿಲೀಪ್ಗೆ ಬೆಟ್ಟದಷ್ಟು ಕನ್ಸಿತ್ತು. ಮಕ್ಕಳು ಅನ್ಕೊಂಡಿದ್ದ ಆಸೆಯನ್ನ ಈಡೇರಿಸಬೇಕು ಅನ್ನೋ ಕನ್ಸಿತ್ತು. ದಿಲೀಪ್ ಮಗಳಿಗೆ ಓದು ಮುಗಿತಾ ಇದ್ದಂತೆ ನಾನೊಬ್ಬ ಒಳ್ಳೆ ನಟಿ ಆಗಬೇಕು, ಅಪ್ಪನ ಮುಂದೆ ಮಗಳು ಬೆಳೆದು ನಿಲ್ಬೇಕು, ಅದನ್ನ ನಮ್ಮಪ್ಪ ಕಣ್ಣಾರೆ ಕಂಡು ಖುಷಿ ಪಡಬೇಕು ಅನ್ನೋ ಆಸೆ ಇತ್ತು. ಇದನ್ನ ಹಲವು ಬಾರಿ ಅಪ್ಪನ ಮುಂದೆ ಹೇಳ್ಕೊಂಡಿದ್ರು. ಅದಕ್ಕೆ ಅಪ್ಪನೇ ಹೆಗಲಾಗಿ ನಿಲ್ಲೋ ಮಾತು ಕೊಟ್ಟಿದ್ರು. ಆದ್ರೆ ವಿಧಿ ಮಾತ್ರ ಇವರ ಕನಸಿನ ಗೋಪುರವನ್ನೇ ನುಚ್ಚು ನೂರು ಮಾಡಿ ಹೋಗಿದ್ದಾನೆ. ದಿಲೀಪ್ ಮಗಳು ಅನ್ಕೊಂಡಿದ್ದನ್ನ ಸಾಧಿಸದೆ ಬಿಡಲ್ಲ. ಅಪ್ಪನ ಆಸೆಯನ್ನ ಈಡೇರಿಸದೆ ಸುಮ್ಮನಿರಲ್ಲ. ಅಪ್ಪನ ಮುಂದೆ ಈ ಹಿಂದೆ ಏನು ಹೇಳಿದ್ರು ಅದರಂತೆ ನಟಿ ಆಗೇ ಆಗ್ತಾಳೆ. ಇದ್ರಲ್ಲಿ ಎರಡೂ ಮಾತಿಲ್ಲ. ಆದ್ರೆ ಮಗಳ ಆ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ತಂದೆ ಇರಲ್ವಲ್ಲ ಅನ್ನೋದೇ ನೋವು. ಹೀಗಾಗಿ ದಿಲೀಪ್ ಮಗಳು ನೋವಿನ ಪೋಸ್ಟ್ ಹಂಚ್ಕೊಂಡಿರೋದು. ಐ ಟೇಕ್ ಇಟ್ ಬ್ಯಾಕ್ ಡೂಡ್. ನಾನು ಭೇಟಿಯಾದವರಲ್ಲಿ ನೀನು ಬಹಳ ಗ್ರೇಟ್. ನನ್ನ ಜೀವನದ 16 ವರ್ಷಗಳಿಂದ ನೀನು ಗೊತ್ತು. ನೀನಿಲ್ಲದೆ ನಾನು ನಟಿಯಾಗೋದು ಹೇಗೆ ಅಂತ ನನಗೆ ಊಹಿಸಲು ಸಾಧ್ಯ ಇಲ್ಲ. ನಾನು ಹೇಳಲು ಸಾಧ್ಯವಾಗದಷ್ಟು ನಿನ್ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹೇಗೆ ವಿವರಿಸಬೇಕಂತ ನನಗೆ ತಿಳಿದಿಲ್ಲ. ಆದ್ರೆ ನೀನು ನನಗೆ ತುಂಬಾ ವಿಶೇಷ ಅಂತ ನಾನು ನಿನಗೆ ವಿವರಿಸುವ ಅಗತ್ಯ ಇಲ್ಲ. ನಾನು ನಿನಗೆ ತುಂಬಾ ವಿಶೇಷ ಅಂತ ನಿನಗೆ ತಿಳಿದಿದೆ. ನಾನು ಯಾವತ್ತಾದ್ರೂ ನಟಿಯಾಗಿ ಬೆಳೆದ್ರೆ ನಿನ್ನ ಹೆಸರನ್ನ ನನ್ನೊಂದಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ನಾನು ಭರವಸೆ ನೀಡ್ತೇನೆ. ನಮ್ಮಿಬ್ಬರ ಹೆಸರಿನ ಮೊದಲ DR ಅನ್ನೋ ಅಕ್ಷರ ಇದೆ ಅಂದ್ರೆ ದಿಲೀಪ್ ರಾಜ್, ಧೃತಿ ರಾಜ್. ನಿನ್ನನ್ನ ಪ್ರೀತಿಸುವುದಕ್ಕಿಂತ ಬೇರೇನು ಮಾಡಲು ಸಾಧ್ಯ? ನಾನು ನಿನ್ನನ್ನ ಸದಾ ಪ್ರೀತಿಸ್ತೇನೆ ಡೂಡ್. ನಾನು ನಿನ್ನನ್ನ ಪ್ರೀತಿಸುತ್ತೇನೆ ಅಪ್ಪ ಅಂತ ಧೃತಿ ಕಣ್ಣೀರ ಪೋಸ್ಟ್ ಮಾಡಿದ್ದಾರೆ.